ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ JK ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ನಾನು ಮೊದಲು ಹಳೆ ವೀಡಿಯೋ ಒಂದು ವೀಡಿಯೋ ಮಾಡಿದ್ದೆ. ಸೆತ್ತೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ಹೇಳೋಣ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಇವಾಗ ಫೈನಲಿ ನಿನ್ನೆ ತಾನೇ ಕಂಪ್ಲೀಟ್ ಆಯಿತು. ತೋಟ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಆಗೈತೆ. ಬನ್ನಿ, ಇದರಿಂದ ನಾವು ಇದರಿಂದ ವಿಷಯ ಏನಪ್ಪ ಅಂತಂದರೆ, ಕಳೆನ ಬಿಟ್ಟು ಹೊಡೆಯೋದ್ರಿಂದ ಏನೆಲ್ಲ ಪ್ರಯೋಜನ, ಆಮೇಲೆ ಇವಾಗ ಕಳೆ ಹೊಡೆದಿರೋದು ಯಾವ ರೀತಿ ಆಗೈತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಮತ್ತು ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂಥವರು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ನಮ್ಮ ತೋಟನ ಅಡಿಕೆ ತೋಟ 3 ವರ್ಷ 10 ತಿಂಗಳು ಅಡಿಕೆ ತೋಟದಲ್ಲಿ ಇದ್ದೀನಿ ನಾನು ಇವಾಗ. ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ಕಳೆ ಯಾವ ರೀತಿ ಇತ್ತು ಅಂತ. ಪಕ್ಕದಲ್ಲಿ ವಿಡಿಯೋ ಹಾಕ್ತೀನಿ, ಯಾವ ರೀತಿ ಇತ್ತು ಅನ್ನೋದನ್ನ ನೋಡಿ ನೀವೇ. ಈಗ ನೋಡಿ, ಇವಾಗ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ. ಮೊದಲು ಕಾಣಿಸ್ತಾನೆ ಇರಲಿಲ್ಲ. ಇಲ್ಲಿ ನಿಂತ್ಕೊಂಡ್ರೆ ತುದಿ ಕಾಣಿಸ್ತಾ ಇದೆಯಲ್ಲಿ, ತುದಿ ಎಡ್ಜ್ ತನಕ ಕಾಣಿಸ್ತೈತೆ. ಇವಾಗ ಮೊದಲು ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಅದು ಅಲ್ದೇ ಈ ರೀತಿ ಏನಕ್ಕೆ ಮಾಡಿದ್ವಿ, ಉಳುಮೆನೇ ಮಾಡಿಸ್ಬೋದಿತ್ತು ಅಂತ ಅಂದ್ಕೊಂಡಿದ್ದೀರಾ. ಈ ರೀತಿ ಉಳುಮೆ ಮಾಡಿಸ್ತಾನೆ ಈ ರೀತಿ ಸೆತ್ತೆ ಯಾವ ರೀತಿ ಇತ್ತು ಅಂದರೆ, ಕಾಡು ಎಷ್ಟೋ ಬಯಲಾಗಿರುತ್ತೆ, ಅಷ್ಟು ಸಿಕ್ಕಾಪಟ್ಟೆ ಸೆತ್ತೆ ಇತ್ತು. ಇವಾಗ ನೋಡಿ ಎಲ್ಲನೂ ಬ್ರಷ್ ಕಟ್ಟರಲ್ಲಿ ಕ್ಲೀನ್ ಮಾಡಿ ಎಲ್ಲ ಫುಲ್ ಕಂಪ್ಲೀಟ್ ಆಗೈತೆ. ಇದರಿಂದ ಇಲ್ಲಿ ನೋಡಿ, ಇವಾಗ ಕ್ಲೀನ್ ಮಾಡೋ ಒಂದು 4-5 ದಿವಸ ಆಗೈತೆ. ಇದು ಆವಾಗಲೇ ಸಣ್ಣ ಹೋಪ್ ಬತ್ತೈತೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸಣ್ಣ ಚಿಗುರುಗಳು ಕಾಣಿಸ್ತೈತೆ. ಇದರಿಂದ ಕಾಣಿಸ್ತೈತೆ. ಆಮೇಲೆ ಇಲ್ಲಿ ಕಳೆ ಹೊಡೆದಿರೋದು ಎಷ್ಟೊಂದು ಫುಲ್ಲು ಸುಟ್ಟೋದಂಗೆ ಆಗೈತೆ. ಫುಲ್ಲು ಒಣಗಿಬಿಟ್ಟು ಒಳ್ಳೆ ಹೂಮಸ್ ಆಗುತ್ತೆ ಈ ಅಡಿಕೆ ತೋಟಕ್ಕೆ. ಅದು ಅಲ್ಲದೆ ಒಳ್ಳೆ ನ್ಯಾಚುರಲ್ ಗೊಬ್ಬರ, ಸಾವಯವ ಗೊಬ್ಬರ ಕೊಟ್ಟಂಗೆ ಆಗುತ್ತೆ. ನಾನಾ ರೀತಿ ಸಸ್ಯಗಳಿದ್ದೋ, ವಿವಿಧ ಜಾತಿಗಳ ಸಸ್ಯ ಗಿಡಗಳು ಇದರಲ್ಲಿ ಬೆಳ್ಕೊಂಡಿದ್ದೋ, ಅದನ್ನು ನೀಟಾಗಿ ಮಲ್ಚಿಂಗ್ ಮಾಡಿದ್ದೀನಿ, ನೋಡ್ತಾ ಇದ್ದೀರ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಹ್ಯೂಮಸ್ ಅನ್ನೋದು ತುಂಬಾ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಈಗ ಹೊಡೆದಿದ್ದೀನಿ. ಈಗ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬೀಳ್ತಾಯಿದೆ. ನೆಕ್ಸ್ಟ್ ಟೈಮು ಇವಾಗ 3 ವರ್ಷ 10 ತಿಂಗಳು ಅಡಿಕೆ ತೋಟದಲ್ಲಿ ಅಲ್ಲಲ್ಲೇ ಒಂದೊಂದು ಒಂಬಳೆ ಹೊಡೆದಿರೋದು ಕಾಣ್ಬೋದು. ಇದೇ ಫಸ್ಟ್ 3 ವರ್ಷಕ್ಕೆ ಒಂಬಳೆ ಹೊಡೆದಿದೆ ಅಂತ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾರು ನೋಡದೇ ಇರೋರು ಹೋಗಿ ಆ ವಿಡಿಯೋನ ವಿಸಿಟ್ ಮಾಡ್ಬೋದು. ಇವಾಗ ಎಷ್ಟು ಹ್ಯೂಮಸ್ ಆಗೈತೆ ಅಂತಂದರೆ, ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ ನೋಡಿ, ಇದು ಬಿಡಿ, ಇಲ್ಲಿ ನೋಡಿ ಎಷ್ಟೊಂದು ತ್ಯಾವಾಂಶ ಇದೆ. ಒಳ್ಳೆ ಹೂ ಥರ ಬರ್ತದೆ ನೋಡಿ, ತೋಡ್ಬಿಡ್ಬೋದು ಕೈಲೇ. ಎಷ್ಟೊಂದು ಹುಡುಡಿಯಾಗಿ ಬರ್ತಾಯಿದೆ ನೋಡಿ. ಈ ಸಾವಯವ ಮಾಮೂಲಿ ನಾವು ರಾಸಾಯನಿಕ ಗೊಬ್ಬರ ಹಾಕ್ದೇ ಈ ರೀತಿ ಮಾಡಿದ್ರೆ, ಈ ರೀತಿ ಮಣ್ಣಿನ ಸ್ಟ್ರಕ್ಚರು ಈ ರೀತಿ ಇರ್ತದೆ ಸ್ನೇಹಿತರೆ. ನಾವು ಅದು ಅಲ್ದೇ ನಾವು ಸುಮ್ಮನೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಸುಮ್ಮನೆ ದುಡ್ಡು ವೇಸ್ಟು. ಆಮೇಲೆ ಭೂಮಿನೂ ಹಾಳು, ಸೂಕ್ಷ್ಮಾಣು ಜೀವಿಗಳು ನಾಶ ಆಯ್ತದೆ. ಆಮೇಲೆ ಎರೆಹುಳು ಸಂತತಿನೂ ಕಡಿಮೆ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ತೋಟ, ಫುಲ್ಲು ಕ್ಲಿಯರ್ ಆಯಿತು ನೋಡಿ. ಇದಕ್ಕಿಂತ ಕ್ಲೀನಿಂಗು ನ್ಯಾಚುರಲಾಗಿ ಹೊಡೆದು ಬಿಸಾಕಿದ್ದೀವಿ.
ಒಳ್ಳೆ ಗೊಬ್ಬರನೂ ಆಗುತ್ತೆ, ಅಡಿಕೆ ಗಿಡಗಳಿಗೆ ಒಳ್ಳೆ ಫುಡ್ಡು ಆಗುತ್ತೆ. ಆಮೇಲೆ ಇಂಗಾಲ, ಅದು ಯಾವುದದು ಇಂಗಾಲ ಅಂತ ಬರುತ್ತಲ್ಲ, ಬ್ಲ್ಯಾಕ್ ಕಲರ್ದು, ಅದೆಲ್ಲ ಸಾವಯವ ಇಂಗಾಲ, ಅದೆಲ್ಲ ತುಂಬ ಚೆನ್ನಾಗಿ ಉತ್ಪಾದನೆ ಆಗುತ್ತೆ ಇದರಲ್ಲಿ. ನಾವು ಈ ರೀತಿ ಹೊಡೆದಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ಆ ಕಡೆ ಲಾಸ್ಟಲ್ಲೆಲ್ಲ ತುಂಬ ನೀವು ನೋಡ್ಬೋದಲ್ಲಿ, ಯಪ್ಪ ಎಷ್ಟೊಂದು ಸೆತ್ತೆ ಇತ್ತು ಅಂತಂದರೆ 2 ಆಳು ಸೇಮ್ ಅಡಿಕೆ ಮರ ಅರ್ಧ ಬರ್ತಾಯಿತ್ತು, ಅಷ್ಟೊಂದು ಸೆತ್ತೆ ಇತ್ತು. ನೀವೇ ನೋಡಿ, ಇವಾಗ ಫುಲ್ಲು ಕ್ಲೀನಾಗಿ ಹೊಡೆದು ಬಿಟ್ಟಿದ್ದೀವಿ. ಇಲ್ಲಿಗೆ ಇವಾಗ ಉಳುಮೆ ಅನ್ನೋದನ್ನ ನಾವು ಮಾಡ್ಸೋಕ್ಕೆ ಹೋಗಲ್ಲ, ಇದನ್ನ ಡ್ರಿಪ್ಪ ಎಳೆದು ಬಿಡ್ತೀವಿ. ಇನ್ನು ನೆಕ್ಸ್ಟು ಏನೇ ಇದ್ದರೂ ಡ್ರಿಪ್ ಹಾಕಬೇಕು ಅಂತಂದರೆ ನೆಕ್ಸ್ಟು ಏನೇ ಇದ್ದರೂ ಡಿಸೆಂಬರ್ ಟೈಮಲ್ಲೇ, ಮಳೆಗಾಲ ಕಡಿಮೆ ಆಗೋ ತನಕ ಡ್ರಿಪ್ನ ಎತ್ತಿಬಿಟ್ಟು ಇದು ಮಾಡ್ತೀವಿ, ಅಲ್ಲಿ ಇದು ಮಾಡಿಬಿಡ್ತೀವಿ. ನೋಡಿ, ನೀವು ನೋಡ್ತಾ ಇದ್ದೀರಾ ಅಲ್ಲಿ 2 ವರ್ಷ ಅಡಿಕೆ ತೋಟನ ಹಂಗೆ ಬಿಟ್ಟಿದ್ದೀವಿ. ಇವಾಗ ನೋಡ್ತಿರ್ಬೋದು, ಸೇಮು ಇಷ್ಟೊಂದು ಸೆತ್ತೆ ಇಲ್ಲ. ಬಟ್ ಏನಪ್ಪ ಅಂತಂದರೆ ತುಂಬ ಈ ಕ್ಯಾನ್ಸರ್ ತಾಳೆ ಅಂತಂತಾರಲ್ಲ, ಕ್ಯಾನ್ಸರು ಪ್ರಾರ್ಥನೆ ಅನ್ನೋದು ತುಂಬ ಜಾಸ್ತಿ ಇದೆ. ನೋಡ್ತಾ ಇದ್ದೀರ, ತುಂಬ ಬಿಸಿಲಿದೆ, ಅದಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ. ನೋಡಿ ಸ್ನೇಹಿತರೆ, ಈ ರೀತಿ ಮಾಡಿದ್ದೀವಿ. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಪೂರ್ತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.